ಹೆಲೋ ವಿವರ್ಸ್, ಇವತ್ತಿನ ರೆಸಿಪಿ ಚಾಕ್ಲೇಟ್ ಸ್ಯಾಂಡ್ವಿಚ್. ಚಾಕ್ಲೇಟ್ ಅಂದರೆ ಎಲ್ರಿಗೂ ಇಷ್ಟ. ಆದರೆ ಚಾಕ್ಲೇಟ್ ತಿನ್ನೋದರಿಂದ ಹಲ್ಲು ಹುಳುಕಾಗುತ್ತೆ, ಆರೋಗ್ಯ ಕೆಡುತ್ತೆ ಎಂಬ ತಪ್ಪು ಕಲ್ಪನೆ ಎಲ್ಲರಲ್ಲಿಯೂ ಇದೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ ತಿನ್ನೋದರಿಂದ ದೇಹಕ್ಕೆ ಅನುಕೂಲ ಕೂಡ ಇದೆ. ಚಾಕ್ಲೇಟ್ ಹೈ ಆ್ಯಂಟಿ ಆಕ್ಸಿಡೆಂಟಿಂದ ಕೂಡಿರುತ್ತೆ. ಇದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡುತ್ತೆ, ಲೋವರ್ ಬ್ಲಡ್ ಶುಗರನ್ನು ಪ್ರಿವೆಂಟ್ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡುತ್ತೆ, ಆ್ಯಂಟಿ ಡಯಾಬೆಟಿಕ್, ಇಟ್ ಪ್ರಮೋಟ್ಸ್ ವೆಯ್ಟ್ ಲಾಸ್ ಆ್ಯಂಡ್ ಹೆಲ್ದಿ ಹಾರ್ಟ್. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 50 ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟನ್ನು ತಗೊಂಡು ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದಿಷ್ಟು ಬಟರನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಬಟರ್ ರೂಮ್ ಟೆಂಪರೇಚರಲ್ಲಿದ್ದರೆ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊದಲಿಗೆ ಬ್ರೆಡ್ಡಿನ ಒಳಭಾಗಕ್ಕೆ ಬೆಣ್ಣೆಯನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದ್ರ ಮೇಲೆ ತುರಿದಿಟ್ಕೊಂಡಿರುವಂತಹ ಚಾಕ್ಲೇಟನ್ನು ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಬ್ರೆಡ್ಡಿನ ಮೇಲೂ ನಾನು 2 ಟೇಬಲ್ ಸ್ಪೂನ್ ಚಾಕ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಚಾಕ್ಲೇಟನ್ನು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಈ ಸ್ಯಾಂಡ್ವಿಚ್ಗೆ ಮುಚ್ಚುವಂತಹ ಮೇಲಿನ ಬ್ರೆಡ್ಡಿಗೂ ಕೂಡ ನಾನು ಒಳಭಾಗದಲ್ಲಿ ಬೆಣ್ಣೆಯನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ಡಿನ ಮೇಲೆ ಕೂಡ ನಾನು ಸ್ವಲ್ಪ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆಯನ್ನು ಹೆಚ್ಚಾಗಿ ಹಾಕೋದ್ರಿಂದ ಒಂದು ಟೇಸ್ಟ್ ಬರುತ್ತೆ, ಹಾಗೆ ಸ್ಯಾಂಡ್ವಿಚಲ್ಲಿ ಒಂದು ಕ್ರಂಚಿನೆಸ್ ಬರುತ್ತೆ. ಸ್ಯಾಂಡ್ವಿಚನ್ನು ನಾನಿವತ್ತು ಗ್ರಿಲ್ಲೆಡ್ ಸ್ಯಾಂಡ್ವಿಚ್ ಮೇಕರಲ್ಲೇ ಮಾಡ್ತಾ ಇದ್ದೀನಿ. ಒಂದು ವೇಳೆ ಇದು ಇರಲಿಲ್ಲ ಅಂತಂದರೆ ನಾವು ನಾರ್ಮಲ್ ಚಪಾತಿ ಮಾಡುವಂಥ ತವಾದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ತವಾವನ್ನು ಹೀಟ್ ಮಾಡಿ ಅದರ ಮೇಲೆ ಒಂದು 2 ಸ್ಪೂನ್ನಷ್ಟು ಬಟರನ್ನು ಹಾಕಿ ಎರಡೂ ಕಡೆಯಲ್ಲಿ ನಾವು ಇದನ್ನು ಕ್ರಂಚಿ ಆಗೋವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಸೂಪರ್ ಆಗಿರುವಂಥ ಚಾಕ್ಲೇಟ್ ಸ್ಯಾಂಡ್ವಿಚ್ ಇವಾಗ ರೆಡಿಯಾಗಿದೆ. ಈ ಸ್ಯಾಂಡ್ವಿಚಲ್ಲಿ ನಾನು ಬ್ರೆಡ್ಡಿನ ಎಡ್ಜಸ್ಸನ್ನು ಕಟ್ ಮಾಡಿಲ್ಲ, ಬೇಕಾದರೆ ಅದನ್ನು ಕಟ್ ಕೂಡ ಮಾಡ್ಕೊಳ್ಬಹುದು. ವಾರದಲ್ಲಿ 2 ಅಥವಾ 3 ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ ತಿನ್ನೋದರಿಂದ ಡಾರ್ಕ್ ಚಾಕ್ಲೇಟ್ನಲ್ಲಿರುವ ಪೋಷಕಾಂಶಗಳು ದೇಹದ ಆರೋಗ್ಯಕ್ಕೆ ಅನುಕೂಲ ಕೂಡ ಮಾಡಿಕೊಡುತ್ತದೆ. ಕಿಡ್ಸ್ ಸ್ಪೆಷಲ್ ಆಗಿರುವಂತಹ ಚಾಕ್ಲೇಟ್ ಸ್ಯಾಂಡ್ವಿಚ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇನ್ನಷ್ಟು ಮುಂದೆ ವಿಡಿಯೋಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ, ನಾನು ಪೂರ್ಣಿಮಾ ಶೆಟ್ಟಿ, ಗುಡ್ ಫುಡ್. ಧನ್ಯವಾದಗಳು.